ನಮಸ್ಕಾರ. ಅಶ್ವವೇಗ ನ್ಯೂಸ್ನ ಸ್ಪೆಷಲ್ ಸಂದರ್ಶನಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಲಕ್ಷ್ಮೀ ಬಾಗಲಕೋಟೆ. ಸದ್ಯಕ್ಕೆ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ, ಇರಾನ್ ಹಾಗೂ ಇಸ್ರೇಲ್ ಅಮೆರಿಕ ಮಧ್ಯದಲ್ಲಿ ಭೀಕರವಾದಂತಹ ಯುದ್ಧ ನಡೀತಾ ಇದೆ. ಇದರಿಂದ ಭಾರತಕ್ಕೂ ಸಹ ಸಾಕಷ್ಟು ಎಫೆಕ್ಟ್ಗಳು ಸದ್ಯಕ್ಕೆ ತಟ್ಟಿರುವಂಥದ್ದು. ಎಕ್ಸಾಕ್ಟ್ ಆಗಿ ಯಾವ ಕಾರಣಕ್ಕಾಗಿ ಯುದ್ಧ ಆಗ್ತಾ ಇದೆ, ಇದರಿಂದ ಏನೆಲ್ಲ ಪರಿಣಾಮಗಳು ಭಾರತಕ್ಕೆ ತಟ್ತಾ ಇರುವಂತಹದ್ದು, ಇದರಲ್ಲಿ ಇರಾನ್ ಸ್ಟ್ರಾಂಗ್ ಇದೆಯಾ, ಇಸ್ರೇಲ್ ಸ್ಟ್ರಾಂಗ್ ಇದೆಯಾ, ಅಮೆರಿಕ ಸ್ಟ್ರಾಂಗ್ ಇದೆಯಾ, ಮಧ್ಯದಲ್ಲಿ ಬಂದಿದ್ಯಾವುದು, ಈ ಎಲ್ಲ ವಿಚಾರದ ಕುರಿತು ಮಾತನಾಡೋದಕ್ಕೆ ನನ್ನೊಟ್ಟಿಗಿದ್ದಾರೆ ಗ್ಲೋಬಲ್ ಎಕ್ಸ್ಪರ್ಟ್ ಆಗಿರುವಂತಹ ಗಿರೀಶ್ ಲಿಂಗಣ್ಣ ಅವರು. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ, ನಿಮಗೂ ತಿಳಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ನಾವೆಲ್ಲ ನೋಡ್ತಾ ಇದ್ದೀವಿ, ಇರಾನ್ ಹಾಗೂ ಇಸ್ರೇಲ್ ಯುದ್ಧದ ಭೀಕರತೆ ತುಂಬ ಅತಿರೇಕಕ್ಕೆ ಹೋಗ್ತಾ ಇರುವಂತಹದ್ದು. ಸದ್ಯದ ಭೀಕರತೆ ಯಾವ ರೀತಿಯಾಗಿದೆ, ಇದರಿಂದ ಏನೆಲ್ಲ ಎಫೆಕ್ಟ್ಗಳು ಸದ್ಯಕ್ಕೆ ಆಗುವಂಥ ಸಾಧ್ಯತೆಗಳಿದ್ದಾವೆ? ಈಗ ಇವತ್ತಿನ ನಾನು ಹೇಳ್ತಾ ಇರೋದು, ಇವತ್ತು ಭಾನುವಾರ, ಇವತ್ತಿನ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಭೀಕರತೆ ಇವತ್ತು ತೀರಾನೇ ಅತಿ ಹೆಚ್ಚು ಪ್ರಮಾಣದಲ್ಲಿದೆ. ಯಾಕಂದರೆ ಟ್ರಂಪು ಸ್ಟ್ರೈಟ್ ಆಫ್ ಹಾರ್ಮೋಸ್ನ ನೀವು ಓಪನ್ ಮಾಡದಿದ್ರೆ 48 ಗಂಟೆಗಳ ಕಾಲದಲ್ಲಿ ನಿಮ್ಮೆಲ್ಲ ಪವರ್ ಪ್ಲ್ಯಾಂಟ್ನ ನಾಶ ಮಾಡ್ತೀವಿ ಅಂದಿದ್ದಾರೆ. ಇಸ್ರೇಲು ನಿನ್ನೆ ನಟಾನ್ಸ್ ಮೇಲೆ, ನ್ಯೂಕ್ಲಿಯರ್ ಪ್ಲ್ಯಾಂಟ್ ಮೇಲೆಲ್ಲ ದಾಳಿ ಮಾಡಿದ್ದಾರೆ. ಸೊ ಈ ಥರ ಮತ್ತು ಇರಾನ್ ಅವರು 4000 ಕಿಲೋಮೀಟ್ರ್ ರೇಂಜ್ ಇರುವಂಥ ಮಿಸೈಲ್ಸ್ಗಳನ್ನ ಉಪಯೋಗಿಸಿದ್ದಾರೆ. ಡಿಗಾ ಗಾರ್ಸಿಯಾ ಅಂತ ಒಂದು ಐಲ್ಯಾಂಡ್ ಮೇಲೆ, ಎಲ್ಲಿ ಹತ್ತತ್ರ ನಮಗೆ ಇಂಡಿಯಾಗೆ ಒಂದು ಸ್ವಲ್ಪ ಹತ್ರ ಆಗ್ಬೋದು, ಮಾರಿಷಸ್ಗಿಂತ ಇನ್ನೂ ಹತ್ರ ಆದ ಐಲ್ಯಾಂಡ್ ಡಿಗಾ ಗಾರ್ಸಿಯಾ ಅಂತ. ಸೊ ಅದ್ರ ಮೇಲೆ ದಾಳಿ ಮಾಡಿದ್ದಾರೆ. ಅಂದರೆ 4000 ಕಿಲೋಮೀಟ್ರಷ್ಟು ದೂರ ಹೋಗುವಂಥ ವೆಪನ್ನು, ಬ್ಯಾಲಿಸ್ಟಿಕ್ ಮಿಸೈಲು ಇರಾನ್ ಹತ್ರ ಇದೆ ಅಂದಿದ್ದು ವಿಶ್ವಕ್ಕೆ ಒಂದು ಆಶ್ಚರ್ಯಕರ. ಯಾಕಂದರೆ ಅವ್ರ ಹತ್ರ ಇದ್ದಿದ್ದು ಮ್ಯಾಕ್ಸಿಮಮ್ಮು ಶಾಬಾದ್ 3 ಅಂತ ಎಲ್ಲ ಮ್ಯಾಕ್ಸಿಮಮ್ 2000 ಕಿಲೋಮೀಟ್ರಷ್ಟು ಹೋಗುವಂಥದ್ದೇ ಅಂತ ಅಂದ್ಕೊಂಡಿದ್ರು. ಬಟ್ 4000 ಕಿಲೋಮೀಟ್ರ್ ರೇಂಜು ಅದು ದಾಟಬಲ್ಲದು ಅಂತ ತೋರಿಸಿದೆ ನೆನ್ನೆ. ಅಫ್ಕೋರ್ಸ್ ಅದನ್ನು 2 ಮಿಸೈಲಲ್ಲಿ ಒಂದು ಫೇಲ್ಯೂರ್ ಆಗಿದೆ, ಒಂದು ಮಿಸೈಲು ಇಂಟರ್ಸೆಪ್ಟ್ ಮಾಡಿದ್ದಾರೆ. ಸೊ ಅಂಥ ಹಾನಿ ಏನೂ ಆಗಿಲ್ಲ, ಬಟ್ ಅವರ ಶಕ್ತಿ ಏನು ಅಂತ ಪ್ರದರ್ಶಿಸಿದ್ದಾರೆ ಅಂತ ಹೇಳ್ಬೋದು. ಮತ್ತು ನಟಾನ್ಸ್ ಮೇಲೆ ನಡೆದಿರೋ ದಾಳಿ, ನೆನ್ನೆ ಇಸ್ರೇಲ್ ಅವ್ರು ಮಾಡಿರೋ ದಾಳಿನೂ ಒಂಥರ ಎಲ್ಲೋ ಒಂದು ಈ ಇಂಟರ್ನ್ಯಾಷನಲ್ ಲಾ ಅಗೇನ್ಸ್ಟ್. ಯಾಕಂದರೆ ಹಂಗೆ ಏಕಾಏಕಿ ನ್ಯೂಕ್ಲಿಯರ್ ಪ್ಲ್ಯಾಂಟ್ಗಳ ಮೇಲೆ ದಾಳಿ ಮಾಡ್ತಾ ಇದ್ರೆ, ಅಕಸ್ಮಾತ್ ಅದರಲ್ಲಿ ಏನಾರೋ ಯುರಾನಿಯಂ ಗ್ಯಾಸಸ್ ಎಲ್ಲ ಇತ್ತು ಅಂತ ಇಟ್ಕೊಂಡು ಏನಾರೋ ಲೀಕೇಜ್ ಆದರೆ ಅದರಲ್ಲಿರೋ ಗಾಮಾ ರೇಸ್ಗಳು ಏನಾಗುತ್ತೆ ಅಂದರೆ ನಿಮ್ಮ ಬಾಡಿ DNA ಸೆಲ್ಸ್ಗಳನ್ನೆಲ್ಲ ಡ್ಯಾಮೇಜ್ ಮಾಡೋಕ್ಬಿಡುತ್ತೆ. ಸೊ ಅದು ಎಷ್ಟು ಪ್ರಮಾಣದಲ್ಲಿ ಅದು ವೇಗವಾಗಿ ಹರಡುತ್ತೆ ಅಂತ, ಅದು ಎಷ್ಟು kg ಇದೆ, ಎಷ್ಟು ಕ್ವಾಂಟಿಟಿಲಿದೆ, ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಸೊ ಈ ಥರದಕ್ಕೆ ಎಲ್ಲ ನೋಡ್ತಾ ಇದ್ರೆ, ಈ ದಾಳಿಗಳೆಲ್ಲ ನೋಡಿದ್ರೆ ಯುದ್ಧ ಯಾವ ಕಡೆ ಹೋಗ್ತಿದೆಯಪ್ಪ ಅಂತಲೇ ಅರ್ಥ ಆಗ್ತಿಲ್ಲ. ಇಲ್ಲಿ ಯಾವುದು ಹ್ಯುಮ್ಯಾನಿಟಿ ಅನ್ನೋದಿಲ್ಲ, ಲಾ ಅನ್ನೋದಿಲ್ಲ, ಏನೂ ಇಲ್ಲದೇ ಹೋಗ್ತಾ ಇರೋವಂಥ ಯುದ್ಧ ಇದು.